ದೇವಸ್ಥಾನಗಳನ್ನು ಕಟ್ಟಬೇಕಾದ್ರೂ ಕೂಡ ಇದನ್ನು ಮಾಡ್ತಾ ಬಂದಿದ್ರು. ಒಂದು ದೈವಿ ಶಕ್ತಿ ನಿಮಗೆ ಪ್ರವಹಿಸುತ್ತೆ, ಆರೋಗ್ಯದಲ್ಲಿ ಅಭಿವೃದ್ಧಿ ಆಗತ್ತೆ. ಕಣ್ದೃಷ್ಟಿ ನಮಗಾಗಲಿ ನಮ್ಮ ಮನೆಗಾಗಲಿ ಬಿದ್ದರೆ ಅದರಿಂದನೂ ಕೂಡ ನಮಗೆ ಕೆಡುಕಾಗತ್ತೆ. ಖಂಡಿತ ಗುರುಗಳೇ, ಎಷ್ಟೊಂದು ವಿಚಾರಗಳಿದೆ ಒಂದು ಮನೆಯನ್ನ ಕಟ್ಟಬೇಕಾದ್ರೆ ಅಂತ ಹೇಳಿದ್ರೆ. ಖಂಡಿತ ನಮ್ಮ ಹಿರಿಯರು ಒಂದು ಮಾತು ಹೇಳ್ತಾರೆ, ಒಂದು ಮನೆ ಕಟ್ಟಿ ನೋಡು, ಒಂದು ಮದುವೆ ಮಾಡಿ ನೋಡು ಅಂತ. ಈ ಒಂದು ಕಾರಣಕ್ಕೆ ಇರಬಹುದು ಅನ್ಸುತ್ತೆ. ಗುರುಗಳೇ, ನೀವು ಮಾತಾಡ್ಬೇಕಾದ್ರೆ ಶಂಕುಸ್ಥಾಪನೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಒಂದಷ್ಟು ಇನ್ನೂ ಹೆಚ್ಚಿನ ವಿವರಗಳನ್ನ ತಿಳಿಸ್ಬೋದಾ? ನೋಡಿ, ಇದು ಶಂಕುಸ್ಥಾಪನೆ ಅನ್ನೋದು ಇದು ಹೊಸದಲ್ಲ. ಇದು ನಮ್ಮ ಋಷಿಮುನಿಗಳು ವೇದ ಕಾಲಗಳಿಂದನೂ ಕೂಡ ಈ ಒಂದು ಪ್ರತಿಯೊಂದು ಏನು ಕಟ್ಟಡ ಕಟ್ಟುವ ಮುಂಚೆ ಇದನ್ನೆಲ್ಲ ಮಾಡ್ತಾ ಬಂದಿದ್ರು. ದೇವಸ್ಥಾನಗಳನ್ನು ಕಟ್ಟಬೇಕಾದ್ರೂ ಕೂಡ ಇದನ್ನು ಮಾಡ್ತಾ ಬಂದಿದ್ರು. ನಮ್ಮ ಒಂದು ಅಗ್ನಿ ಪುರಾಣ, ಮತ್ಸ್ಯ ಪುರಾಣ, ಬೃಹತ್ ಸಂಹಿತಾಶಾಸ್ತ್ರ ಮತ್ತು ಮಾನಸಾರ ಶಾಸ್ತ್ರ ಇದೆಲ್ಲದರಲ್ಲೂ ಕೂಡ ನಮಗೆ ಶಂಕುಸ್ಥಾಪನೆಯ ಬಗ್ಗೆ ವಿವರವಾದಂತಹ ಒಂದು ಉಲ್ಲೇಖಗಳನ್ನು ಕೊಟ್ಟಿದ್ದಾರೆ. ಬೃಹತ್ ಸಂಹಿತೆಯಲ್ಲಿ ಏನು ಹೇಳ್ತಾರೆ ಅಂದರೆ, ಮನೆ ಕಟ್ಟುವ ಮುಂಚೆ ಶಂಕುಸ್ಥಾಪನೆಯನ್ನು ಮಾಡಿದರೆ ಅಲ್ಲಿ ನಿಮಗೆ ದೈವದ ಒಂದು ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ. ಮಾನಸಾರ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂದರೆ, ಶಂಕುಸ್ಥಾಪನೆಯನ್ನು ನೀವು ಬ್ರಹ್ಮಸ್ಥಾನದಲ್ಲಿ ಮಾಡಿದಾಗ ನಿಮಗೆ ಆ ಒಂದು ಶಂಕುಸ್ಥಾಪನೆಯಿಂದ ಏನಾಗುತ್ತೆ ಅಂದರೆ, ನಿಮಗೆ ಎಲ್ಲ ದಿಕ್ಕುಗಳಲ್ಲೂ ಕೂಡ ಒಂದು ದೈವಿ ಶಕ್ತಿ ನಿಮಗೆ ಪ್ರವಹಿಸುತ್ತೆ. ಮತ್ತು ಆ ಜಾಗದಲ್ಲಿ ಯಾರೆಲ್ಲ ವಾಸ ಮಾಡ್ತಾರೆ ಅಂಥವರೆಲ್ರಿಗೂ ಕೂಡ ಒಂದು ಏನು ಹೇಳ್ಬೋದು ನಾವು ಅಂದರೆ ಪಾಸಿಟಿವ್ ಎನರ್ಜಿ ಫೀಲ್ ಆಗ್ತಾ ಇರುತ್ತೆ. ಮತ್ತು ಅವರಲ್ಲಿ ಒಂದು ಕುಟುಂಬದವರಲ್ಲಿ ಸಾಮರಸ್ಯ ಮೂಡುತ್ತೆ. ಮತ್ತು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಒಂದು ಪ್ರಗತಿಯನ್ನು ಕಾಣ್ತಾರೆ, ಆರೋಗ್ಯದಲ್ಲಿ ಅಭಿವೃದ್ಧಿ ಆಗುತ್ತೆ. ಎಲ್ಲದಕ್ಕಿಂತ ತುಂಬ ಇಂಪಾರ್ಟೆಂಟ್ ಏನು ಗೊತ್ತಾ, ಒಂದು ಮನೆಯನ್ನು ಕಟ್ಟೋದ್ರಿಂದ ನೆಮ್ಮದಿ ಸಿಗಬೇಕು. ಆ ನೆಮ್ಮದಿ ಅನ್ನೋದು ನಿಮ್ಮ ಜಾಗದಲ್ಲಿ ಸಿಗುತ್ತೆ. ಖಂಡಿತ ಗುರುಗಳೇ, ನೀವು ಮಾತಾಡುವಾಗ ಹೇಳಿದ್ರಿ ದಿಗ್ಬಂಧನಗಳನ್ನು ಮಾಡಬೇಕು ಅಂತ ಹೇಳಿ. ದಿಗ್ಬಂಧನ ಅಂತಂದ್ರೆ ಏನು, ಇದರಿಂದ ಆಗುವಂಥ ಲಾಭಗಳೇನು? ನಮ್ಮ ಪುರಾತನ ಗ್ರಂಥಗಳಲ್ಲಿ ಇದ್ರ ಬಗ್ಗೆ ಏನಾದರೂ ಉಲ್ಲೇಖ ಇದೆಯಾ? ನಮ್ಮ ಒಂದು ವೇದಿಕ್ ವಾಸ್ತು ವಿಧಾನದಲ್ಲಿ ಅಷ್ಟದಿಗ್ಬಂಧನಕ್ಕೆ ಅದರದೇ ಆದಂಥ ಒಂದು ಪ್ರಾಮುಖ್ಯತೆ ಇದೆ. ಅಗ್ನಿ ಪುರಾಣದಲ್ಲಿ ಮತ್ತು ಮತ್ಸ್ಯ ಪುರಾಣದಲ್ಲಿ ಮತ್ತು ಹಲವಾರು ಒಂದು ವೇದಗಳಲ್ಲಿ ಈ ಒಂದು ಅಷ್ಟದಿಗ್ಬಂಧನದ ಒಂದು ಉಲ್ಲೇಖವನ್ನು ಕೂಡ ಮಾಡಿದ್ದಾರೆ. ಈ ಅಷ್ಟದಿಗ್ಬಂಧನ ಏನಪ್ಪ ಅಂತಂದರೆ, 8 ದಿಕ್ಕುಗಳಂತ ನಮ್ಮ ಮನೆಯ ಸುತ್ತ ಏನಿದೆ, ಆ 8 ದಿಕ್ಕುಗಳಿಂದ ಯಾವುದೇ ರೀತಿಯಾದಂತಹ ಒಂದು ಕೆಟ್ಟ ಶಕ್ತಿಗಳು ನಮ್ಮ ಮನೆಯ ಒಳಗಡೆ ಬರಬಾರದು. ಅದರ ಜೊತೆಯಲ್ಲಿ ನಮ್ಮ ಮನೆಗೆ ಯಾರೆಲ್ಲ ಬರ್ತಾರೆ, ಬಂದು ಅವರು ದೃಷ್ಟಿ ಏನಾದರೂ ಹಾಕಿದಾಗ, ಅಂದರೆ ಕಣ್ದೃಷ್ಟಿ ಅಂತ ನಾವು ಹೇಳ್ತೀವಿ, ಕಣ್ದೃಷ್ಟಿ ನಮಗಾಗಲಿ ನಮ್ಮ ಮನೆಗಾಗಲಿ ಬಿದ್ದರೆ ಅದರಿಂದನೂ ಕೂಡ ನಮಗೆ ಕೆಡುಕಾಗತ್ತೆ. ಈ ಎಲ್ಲ ವಿಚಾರಗಳಿಗೆ ನಾವು ಮನೆಯನ್ನು ಕಟ್ಟುವ ಮುಂಚೆಯೇ ಅಷ್ಟದಿಗ್ಬಂಧನದ ಒಂದು ಮೆಥಡ್ಗಳನ್ನು ನಾವು ಭೂಮಿಯಲ್ಲಿ ಮಾಡಿದಾಗ ಏನಾಗುತ್ತೆ ಅಂದರೆ, 8 ದಿಕ್ಕುಗಳು ನಮಗೆ ಏನಾಗುತ್ತೆ ಅಂದರೆ ಒಂದು ಪಾಸಿಟಿವ್ ಎನರ್ಜಿ ನಮಗೆ ಸಿಗುತ್ತೆ. ಅಂದರೆ ಕೆಟ್ಟ ಶಕ್ತಿಗಳು ನಮ್ಮ ಮನೆ ಒಳಗಡೆ ಬರೋದಿಲ್ಲ. ಸೊ ಅವಾಗ ಏನಾಗುತ್ತೆ ಅಂದರೆ, ನಮಗಾಗಲಿ ನಮ್ಮ ಮನೆಯವರಿಗಾಗಲಿ ಅದರಿಂದ ಯಾವುದೇ ರೀತಿಯಾದಂತಹ ಒಂದು ತೊಂದರೆಗಳು ಆಗೋದಿಲ್ಲ. ಈ ರಿಲೇಟೆಡ್ಗೆ ನಾವು ಅಷ್ಟದಿಗ್ಬಂಧನವನ್ನು ಮಾಡಲೇಬೇಕಾಗತ್ತೆ. ಖಂಡಿತ ಗುರುಗಳೇ, ಎಷ್ಟೊಂದು ವಿಚಾರಗಳನ್ನು ವಾಸ್ತು ಬಗ್ಗೆ ತಿಳಿಸ್ತಾ ಇದ್ದೀರಾ. ಈಗ ಎಷ್ಟೋ ಜನ ಕಾರ್ಯಕ್ರಮವನ್ನು ನೋಡ್ತಾ ಇರ್ತಾರೆ, ಅವರು ಮನಸ್ಸಲ್ಲಿ ಅಂದ್ಕೊಳ್ಳೋದೇನು, ವಾಸ್ತು ಅನ್ನುವಂಥದ್ದೇ ಇಲ್ಲ, ವಾಸ್ತು ಅನ್ನುವಂಥದ್ದೇ ಸುಳ್ಳು, ನಾನು ಇದನ್ನು ನಂಬೋದೇ ಇಲ್ಲ ಅಂತ ಬಹಳಷ್ಟು ಜನ ಹೇಳ್ತಾರೆ. ಇದಕ್ಕೆ ತಮ್ಮ ಉತ್ತರ ಏನು? ನೋಡಿ, ವಾಸ್ತು ಅನ್ನೋದು ಬಂದು ನಾನು ಆಗಲೇ ಹೇಳಿದೆ, ಇದು ಇವತ್ತಿಂದಲ್ಲ. ಇದು ರಾಮಾಯಣ ಕಾಲದಲ್ಲಿ, ಮಹಾಭಾರತ ಕಾಲದಲ್ಲಿ ವಾಸ್ತು ಇತ್ತು ಅನ್ನೋದಕ್ಕೆ ಹಲವಾರು ಉಲ್ಲೇಖಗಳಿದ್ದಾವೆ. ಈಗ ವಾಸ್ತುವನ್ನು ಯಾರೆಲ್ಲ ನಂಬಲ್ಲ ಅಂತ ಹೇಳ್ತಾ ಇದ್ದಾರೆ, ಅವರಿಗೆ ಅದ್ರ ಬಗ್ಗೆ ಒಂದು ನಾಲೆಡ್ಜ್ ಇಲ್ಲದೆ ನಂಬದೇ ಇರ್ಬೋದು. ಅಥವಾ ಇನ್ನು ಕೆಲವರು ಏನಂದರೆ, ನನ್ನಿಂದನೇ ನಡೀತಾ ಇರೋದೆಲ್ಲ, ಅಂದರೆ ನಾನೀಗ ವ್ಯಾಪಾರ ಮಾಡ್ತಾಯಿದ್ದೀನಿ, ನಾನೀಗ ಉದ್ಯೋಗ ಮಾಡ್ತಾಯಿದ್ದೀನಿ, ನನ್ನ ಸಂಪಾದನೆ, ನನ್ನ ಒಂದು ಟ್ಯಾಲೆಂಟಿಂದ ನಾನು ದುಡ್ಡು ಸಂಪಾದನೆ ಮಾಡ್ತಾಯಿದ್ದೀನಿ, ನಾನೊಂದು ಸೈಟ್ ತೊಗೊಂಡು ನಾನು ಮನೆ ಕಟ್ತೀನಿ, ವಾಸ್ತು ಅನ್ನೋದು ಏನೂ ಕೆಲಸ ಮಾಡೋದಿಲ್ಲ, ಆ ಥರದ್ದು ಇಲ್ಲ ಅಂತ ಅನ್ನೋರು ತುಂಬ ಜನ ಇದ್ದಾರೆ. ಸೊ ಅಂಥವ್ರಿಗೆ ನಾವೊಂದು ವಿಚಾರವನ್ನು ಕೇಳ್ತೀವಿ. ಹಾಗೆ ಯಾರೆಲ್ಲ ಯೋಚನೆ ಮಾಡ್ತಿದ್ದೀರಾ, ವಾಸ್ತು ಇಲ್ಲ ಅಂತಿರೋರಾಗಲಿ ವಾಸ್ತು ನಂಬದೇ ಇರೋವಂಥವ್ರಾಗಲಿ, ಒಂದು ಕೆಲಸ ಮಾಡಿ. ಸೊ ನಾನು ಹೇಳಿದ ಹಾಗೆ ನೀವು ಒಂದು ಮನೆಯನ್ನು ಕಟ್ಕೊಳ್ಳಿ. ಸೊ ಸಿಂಪಲ್ ಏನು ಮಾಡಿ ಅಂದರೆ, ನಿಮ್ಮ ಒಂದು ನಾರ್ತ್ ಈಸ್ಟ್ ಅಂತ ಏನು ಹೇಳ್ತೀವಿ, ದೇವಮೂಲೆ ಅಂತ ಹೇಳ್ತೀವಲ್ಲ, ಅಲ್ಲಿ ಒಂದು ಟಾಯ್ಲೆಟ್ ಹಾಕ್ಕೊಂಬಿಡಿ, ಆಯಿತಾ? ಈಗ ಸೌತ್ ಈಸ್ಟ್ ಅಂತ ಬರುತ್ತೆ, ಅಗ್ನಿಮೂಲೆ ಅಂತೀವಿ, ಅಲ್ಲಿ ಹೋಗ್ಬಿಟ್ಟು ಬೋರನ್ನು ಹಾಕ್ಸ್ಕೊಡಿ, ಅಲ್ಲಿ ಒಂದು ಸಂಪನ್ನು ಕಟ್ಕೊಂಬಿಡಿ. ಅದೇ ರೀತಿ ನಿಮಗೆ ಸೌತ್ ವೆಸ್ಟ್ ಅಂತ ಬರುತ್ತೆ, ನೈಋತ್ಯ ಮೂಲೆ. ಈ ಸೌತ್ ವೆಸ್ಟಲ್ಲಿ ಏನು ಮಾಡಿ ಅಂತಂದರೆ ಅಡುಗೆ ಮನೆಯನ್ನು ಹಾಕ್ಕೊಳ್ಳಿ. ನೆಕ್ಸ್ಟು ನಾರ್ತ್ ವೆಸ್ಟ್ ಅಂತ ಬರುತ್ತೆ. ಈ ನಾರ್ತ್ ವೆಸ್ಟಲ್ಲಿ ಏನಂದರೆ ವಾಯುವ್ಯ ಮೂಲೆ, ಇಲ್ಲಿ ಹೋಗ್ಬಿಟ್ಟು ನೀವು ಓವರ್ ಹೆಡ್ ಟ್ಯಾಂಕ್ ಇಟ್ಕೊಳ್ಳಿ. ಮತ್ತು ನಾನು ಆಗಲೇ ಹೇಳಿದೆ ಬ್ರಹ್ಮಸ್ಥಾನ ಅಂತ, ಒಂದು ಮನೆಯ ಒಂದು ಮಧ್ಯಭಾಗ ಬ್ರಹ್ಮಸ್ಥಾನ. ಈ ಬ್ರಹ್ಮಸ್ಥಾನದಲ್ಲಿ ಒಂದು ಸ್ಟೇರ್ ಕೇಸು ಅಥವಾ ಒಂದು ಲಿಫ್ಟು ಅಥವಾ ಒಂದು ಪಿಲ್ಲರ್ಗಳನ್ನು ಹಾಕ್ಕೊಳ್ಳಿ, ಅಥವಾ ಟಾಯ್ಲೆಟನ್ನು ಹಾಕ್ಕೋಬೋದು ನೀವು.
ಹಾಕ್ಕೊಂಡು ಇದೆಲ್ಲವನ್ನು ನೀವು ಮಾಡಿ ಆಯಿತಾ. ಅದರ ಜೊತೆಯಲ್ಲಿ ನಿಮಗೆ ಸೌತಲ್ಲಿ ಮತ್ತು ವೆಸ್ಟಲ್ಲಿ ಖಾಲಿ ಜಾಗ ಜಾಸ್ತಿ ಬಿಡಿ. ಇಷ್ಟನ್ನು ಬಿಟ್ಟು ನೀವು ಮನೆಯನ್ನು ಕಟ್ಕೊಂಡು ನೀವು ಇದ್ದು ನೋಡಿ, ಆಮೇಲೆ ನಿಮಗೆ ಅರ್ಥ ಆಗತ್ತೆ ವಾಸ್ತು ಅನ್ನೋದು ಇದೆಯಾ, ವಾಸ್ತು ಅನ್ನೋದು ನಾವು ನಂಬಬೇಕಾ, ವಾಸ್ತುವನ್ನು ಫಾಲೋ ಮಾಡಿದ್ದಿದ್ರೆ ನಮ್ಮ ಜೀವನ ಹೇಗಿರ್ತಿತ್ತು ಅನ್ನೋ ವಿಚಾರ ನಿಮಗೆ ಗೊತ್ತಾಗುತ್ತೆ. ನೋಡಿ ವೀಕ್ಷಕರೇ, ಈ ವಾಸ್ತು ಅನ್ನೋದು ಇದು ಒಂದು ಸೈಂಟಿಫಿಕ್ ರೀಸನ್ ಪ್ರಕಾರನೂ ಕೂಡ ನಮಗೆ ಕೆಲಸ ಮಾಡುತ್ತೆ. ಈ ಪಂಚಭೂತಗಳಂತ ನಾವೇನು ಹೇಳ್ತೀವಿ, 5 ಎಲಿಮೆಂಟ್ಸ್, ಈ ಒಂದು 5 ಶಕ್ತಿಗಳಂತ ಏನು ಹೇಳ್ತೀವಿ, ಇಡೀ ಬ್ರಹ್ಮಾಂಡ ಇರೋದೇ 5 ಶಕ್ತಿಗಳಲ್ಲಿ. ಅದರ ಜೊತೆಯಲ್ಲಿ ನಮ್ಮ ಒಂದು ಫಿಸಿಕಲ್ ಬಾಡಿಯಲ್ಲೂ ಕೂಡ ಈ ಪಂಚಭೂತಗಳಿದೆ. ನೀವು ನೋಡಿ, ನೀವು ಒಂದು ಗಾಳಿ ಇದೆ, ನೀರಿದೆ, ಅಗ್ನಿ ಇದೆ, ಭೂಮಿಯ ಒಂದು ತತ್ವ ಇದೆ, ಆಕಾಶ ತತ್ವ ಇದೆ. ಈ ಏನು ಪಂಚಭೂತಗಳಂತ ಏನಿದೆ, ಇದೇ ಪಂಚಭೂತಗಳು ನಮ್ಮ ದೇಹದಲ್ಲೂ ಇದೆ, ಪ್ರಕೃತಿಯಲ್ಲೂ ಇದೆ. ಈ ಪ್ರಕೃತಿಯಲ್ಲಿ ಏನಾದರೂ ಚೇಂಜಸ್ ಆದರೆ ನಮ್ಮ ದೇಹದಲ್ಲೂ ಚೇಂಜಸ್ ಆಗುತ್ತಲ್ವ. ಸೊ ಇದರಲ್ಲಿ ಯಾವ ವಾಸ್ತು ಇದೆ ಅಂದರೆ ಇದು ಒಂದಕ್ಕೊಂದಕ್ಕೆ ಇಂಟರ್ಲಿಂಕ್ ಆಗಿದೆ. ಅದೇ ರೀತಿಯಲ್ಲಿ ನಿಮ್ಮ ಮನೆಯಲ್ಲಿ 4 ಮೂಲೆಗಳಂತ ನಾವೇನು ಹೇಳಿದ್ವಿ, ಮತ್ತು ಮಧ್ಯದಲ್ಲಿ ಬ್ರಹ್ಮಸ್ಥಾನ ಅಂತ ಏನು ಹೇಳಿದ್ವಿ, ಇಲ್ಲಿ 5 ಒಂದು ಶಕ್ತಿಗಳು, ಪಂಚಭೂತಗಳು ವಾಸಸ್ಥಾನ ಇರುತ್ತೆ. ಯಾವಾಗ ಇದಕ್ಕೆ ನೀವು ಇಂಬ್ಯಾಲೆನ್ಸ್ ಮಾಡ್ತೀರಾ, ಇದೆಲ್ಲವೂ ನಿಮ್ಮ ಒಂದು ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ, ಅದರ ಜೊತೆಯಲ್ಲಿ ನಿಮಗೆ ಏನಂತೀವಿ ನಾವು ಫೈನಾನ್ಷಿಯಲಿ, ಅಂದರೆ ನಿಮಗೆ ಹಣಕಾಸಿನ ವಿಚಾರದಲ್ಲೂ ಕೂಡ ನಿಮಗೆ ಇಂಪ್ಯಾಕ್ಟ್ಗಳನ್ನು ಕೊಡುತ್ತೆ. ಇದು ನಿಮಗೆ ರಿವರ್ಸ್ ಎಫೆಕ್ಟ್ಗಳಾಗುತ್ತೆ. ಈ ರಿವರ್ಸ್ ಎಫೆಕ್ಟ್ ಆದಾಗ ಏನಾಯಿತು ಅಂದರೆ ನಿಮ್ಮಷ್ಟಕ್ಕೆ ನೀವೇ ಸಮಸ್ಯೆಗಳನ್ನು ತಂದುಕೊಂಡ ಹಾಗೆ ಆಗುತ್ತೆ.